5 ದಿನಕ್ಕೆ 2 ಕೋಟಿ ಜಿರಳೆ ಸೈನಿಕರು. ಜೆನ್ಸಿ ಆಕ್ರೋಶವೋ ಕ್ರಾಂತಿಯ ಕಿಚ್ಚು. ಕಾಕ್ರೋಚ್ ಜನತಾ ಪಕ್ಷದ ಇನ್ಸ್ಟಾ ಖಾತೆ ಹ್ಯಾಕ್ ಯತ್ನಿಸಲಾಗಿದೆ. ನನ್ನ ವೈಯಕ್ತಿಕ ಇನ್ಸ್ಟಾಗ್ರಾಮ್ ಪುಟವೂ ಕೂಡ ಹ್ಯಾಕ್ ಆಗಿದೆ. ಟ್ವಿಟರ್ ಖಾತೆಯನ್ನು ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಭಿಜಿತ್. ಹೆಚ್ಚುವರಿಯಾಗಿ ಇಟ್ಕೊಂಡಿದ್ದಂತಹ ಖಾತೆಯು ಕೂಡ ಬ್ಯಾನ್ ಆಗಿದೆ. ಎಲ್ಲ ಅಕೌಂಟ್ ಡಿಲೀಟ್ ಆಗಬಹುದು ಅಂತ ಹೇಳ್ಬಿಟ್ಟು ಅಭಿಜಿತ್ ಹೇಳ್ತಾ ಇದ್ದಾರೆ. ಟ್ವಿಟರ್ ಖಾತೆಯನ್ನು ಕೂಡ ನಿರ್ಬಂಧಿಸಲಾಗಿದೆ ಅಂತ ಹೇಳ್ಬಿಟ್ಟು ಅಭಿಜಿತ್ ಹೇಳ್ತಾ ಇದ್ದಾರೆ. ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಹ್ಯಾಕ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಇಟ್ಕೊಂಡಿದ್ದಂತಹ ಖಾತೆಯನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಅಂತ, ಎಲ್ಲ ಅಕೌಂಟ್ ಡಿಲೀಟ್ ಆಗಬಹುದು ಅಂತ ಹೇಳ್ಬಿಟ್ಟು ಅಭಿಜಿತ್ ಹೇಳ್ತಾ ಇರುವಂಥದ್ದು. ಸೊ 5 ದಿನಕ್ಕೆ 2 ಕೋಟಿ ಜಿರಳೆ ಸೈನಿಕರು. ಜೆನ್ಸಿ ಆಕ್ರೋಶವೋ ಅಥವಾ ಕ್ರಾಂತಿಯ ಕಿಚ್ಚೋ ಗೊತ್ತಿಲ್ಲ. ಕಾಕ್ರೋಚ್ ಜನತಾ ಪಕ್ಷದ ಇನ್ಸ್ಟಾ ಖಾತೆ ಹ್ಯಾಕ್ಗೆ ಯತ್ನಿಸಲಾಗಿದೆ. ವೈಯಕ್ತಿಕ ಇನ್ಸ್ಟಾಗ್ರಾಮ್ ಪುಟವೂ ಕೂಡ ಹ್ಯಾಕ್ ಆಗಿದೆಯಂತೆ. ಟ್ವಿಟರ್ ಖಾತೆ ಎಲ್ಲ ಕೂಡ ಬಂದ್ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಇಟ್ಕೊಂಡಿದ್ದಂತಹ ಒಂದು ಖಾತೆಯನ್ನು ಕೂಡ ಬ್ಯಾನ್ ಮಾಡಲಾಗಿದೆಯಂತೆ. ಎಲ್ಲ ಅಕೌಂಟ್ ಕೂಡ ಡಿಲೀಟ್ ಆಗ್ಬೋದು ಅಂತ ಮೊದಲೇ ಅಭಿಜಿತ್ ತಮಗಾದಂತಹ ನ್ಯಾಯವನ್ನ ಹೇಳ್ಕೊಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಹ್ಯಾಕ್ ಆಗಿರುವಂಥದ್ದು. 5 ದಿನದಲ್ಲಿ 2 ಕೋಟಿ ಜಿರಳೆ ಸೈನಿಕರು ಹುಟ್ಟುಕೊಂಡಿರ್ತಾರೆ. ಜೆನ್ಸಿ ಆಕ್ರೋಶ ಕ್ರಾಂತಿಯ ಕಿಚ್ಚು, ಈಗ ಎಲ್ಲವೂ ಕೂಡ ಹ್ಯಾಕ್ ಆಗಿರುವಂಥದ್ದು. ಕಾಕ್ರೋಚ್ ಜನತಾ ಪಕ್ಷದ ಇನ್ಸ್ಟಾಗ್ರಾಮ್ ಖಾತೆ ಹ್ಯಾಕ್ಗೆ ಯತ್ನಿಸಲಾಗಿದೆ. ಗಡಿ ದಾಟಿ ಪಾಕಿಸ್ತಾನಕ್ಕೂ ಕೂಡ ತಲುಪಿದಂತಹ ಸಿಜೆಪಿ ಪಾರ್ಟಿ, ಭಾರತದ ಕಾಕ್ರೋಚ್ ಪಾರ್ಟಿ ಪಾಕ್ನಲ್ಲೂ ಕೂಡ ವೈರಲ್ ಆಗಿದೆ. ಮೇ 16ರಂದು ಆರಂಭವಾದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದ ಇಂಟರ್ನೆಟ್ ಜಗತ್ತನ್ನ ಆಳ್ತಾ ಇದೆ. ಸಿಜೆಪಿ ಪಾಕಿಸ್ತಾನದಲ್ಲೂ ಕೂಡ ಕಾಕ್ರೋಚ್ ಪಾರ್ಟಿಯ ಖಾತೆಯನ್ನ ತೆಗೆದಿರುವಂತಹ ಯುವಕರು. ಕಾಕ್ರೋಚ್ ಆವಾಮಿ ಪಾರ್ಟಿ, ಕಾಕ್ರೋಚ್ ಆವಾಮಿ ಲೀಗ್ ಅಂತ ಹೇಳ್ಬಿಟ್ಟು, ಸೊ ಕಾಕ್ರೋಚ್ ಮೂವ್ಮೆಂಟ್ ಹೆಸರಲ್ಲಿ ಪೇಜ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಗಡಿ ದಾಟಿ ಪಾಕಿಸ್ತಾನಕ್ಕೂ ಕೂಡ ತಲುಪಿದಂತಹ ಸಿಜೆಪಿ ಪಾರ್ಟಿ, ಭಾರತದ ಕಾಕ್ರೋಚ್ ಪಾರ್ಟಿ ಪಾಕ್ನಲ್ಲೂ ಕೂಡ ಇದೀಗ ವೈರಲ್ ಆಗಿದೆ. ಮೇ 16ಕ್ಕೆ ಆರಂಭವಾಗಿರುವಂತಹ ಕಾಕ್ರೋಚ್ ಜನತಾ ಪಾರ್ಟಿ ಇದೀಗ ಪಾಕ್ನಲ್ಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಇಡೀ ದೇಶದ ಇಂಟರ್ನೆಟ್ ಜಗತ್ತನ್ನ ಆಳ್ತಾ ಇದೆ ಸಿಜೆಪಿ ಇದೀಗ. ಸೊ ಕಂಪ್ಲೀಟ್ ಆಗಿ ಅಕೌಂಟ್ ಕೂಡ ಬ್ಯಾನ್ ಮಾಡಲಾಗಿದೆ ಮತ್ತು ಹ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಹೆಚ್ಚುವರಿ ಅಕೌಂಟ್ಸನ್ನು ಕೂಡ ಇಟ್ಕೊಂಡಿರ್ತಾರೆ, ಅದು ಕೂಡ ಹ್ಯಾಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕಾಕ್ರೋಚ್ ಮೂವ್ಮೆಂಟ್ ಹೆಸರಲ್ಲಿ ಪೇಜ್ಗಳನ್ನು ಸೃಷ್ಟಿ ಮಾಡಲಾಗಿರುತ್ತೆ. ಗಡಿದಾಟಿ ಪಾಕಿಸ್ತಾನಕ್ಕೂ ಕೂಡ ತಲುಪಿರುವಂತಹ ಸಿಜೆಪಿ ಪಾರ್ಟಿ, ಸೊ ಭಾರತದ ಕಾಕ್ರೋಚ್ ಪಾರ್ಟಿ ಪಾಕ್ನಲ್ಲೂ ಕೂಡ ವೈರಲ್ ಆಗಿರುತ್ತೆ. ಈಗ ಇನ್ಸ್ಟಾಗ್ರಾಮಲ್ಲೂ ಕೂಡ ಹ್ಯಾಕ್ ಆಗಿದೆ. ಜೊತೆಗೆ ಟ್ವಿಟರ್ನಲ್ಲೂ ಕೂಡ ಬ್ಯಾನ್ ಮಾಡಲಾಗಿದೆ. ಹೆಚ್ಚುವರಿ ಅಕೌಂಟ್ಸ್ ಅದು ಕೂಡ ಬ್ಯಾನ್ ಆಗಿದೆ. ಮತ್ತು ಉಳಿದಂತಹ ಅಕೌಂಟ್ ಎಲ್ಲವೂ ಕೂಡ ಎಲ್ಲೆಲ್ಲಿದೆ ಎಲ್ಲವೂ ಕೂಡ ಡಿಲೀಟ್ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ಅಭಿಜಿತ್ ತಮ್ಮಳಂತ ಹೇಳ್ಕೊತಾ ಇದ್ದಾರೆ. ಕಾಕ್ರೋಚ್ ಅವಾಮಿ ಪಾರ್ಟಿ ಮತ್ತು ಕಾಕ್ರೋಚ್ ಅವಾಮಿ ಲೀಗ್ ಅಂತ ಹೇಳ್ಬಿಟ್ಟು ಪಾಕ್ನಲ್ಲೂ ಕೂಡ ಇದು ವೈರಲ್ ಆಗಿಬಿಟ್ಟು ಅಲ್ಲೂ ಕೂಡ ಯುವಕರು ಈ ಒಂದು ಪಾರ್ಟಿಯನ್ನು ತೆರೆದಿರುವಂಥದ್ದು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ.